ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಬಾದರಾಯಣ ವಿಠಲ ದಾಸಾರ್ಯರ್ ವಿರಚಿತ ಗುರುಗಳ ಕರುಣಾ ಭಾಗ್ಯ ಸುಳಾದಿ. ಗುರುಗಳ ಕರುಣವೇ ದಾರಿದ್ರ ಭಂಜನ, ಗುರುಗಳ ಕರುಣವೇ ಮಹದೈಶ್ವರ್ಯ ಕಾರಣ, ಗುರುಗಳ ಕರುಣವೇ ಸಕಲ ರೋಗಾರಣ, ಗುರುಗಳ ಕರುಣವೇ ಸಕಲ ದುಃಖ ನಾಶನ, ಗುರುಗಳ ಕರುಣವೇ ಸಕಲ ಸುಖ ಸಾಧನ, ಗುರುಗಳ ಕರುಣವೇ ಪರಮ ಮಂಗಳಪ್ರದ, ಗುರುಗಳ ಕರುಣವೇ ದುರಿತಾಂಬುದಿಗೆ ನೌಕಾ, ಗುರುಗಳ ಕರುಣವೇ ಭೂತ ಪ್ರೇತೋಚ್ಚಾಟನ, ಗುರುರೂಪ ನಾಮಕ್ರಿಯ ಬಾದರಾಯಣ ವಿಠಲ, ಗುರುಪಾದ ಶರಣನ್ನ ಅಪರಾಧವೆಣಿಸಾನು. ಗುರುಗಳ ಕರುಣಾವೇ ಉತ್ತುಂಕನ ಪಾಲಿಸಿತು, ಗುರುಗಳ ಕೃಪೆಯಿಂದ ಧ್ರುವನಿಗೆ ಹರಿವಲಿದ, ಗುರುಗಳ ದಯದಿಂದ ಪ್ರಹ್ಲಾದನು ಗೆದ್ದ, ಗುರು ಕರುಣಿಸಲು ಸಂಚಿತ ಆಗಾಮಿ, ಒಂದರ ನಿಮಿಷದಿ ಸುಟ್ಟು ಹೋಗುವುದು ಸತ್ಯ. ಗುರು ಕರುಣವೇ ತಾರಕ ಗುರುಮೂರ್ತಿ ಬಾದರಾಯಣ ವಿಠಲ, ಗುರು ಶರಣರಿಗೊಲಿದಂತೆ ಅನ್ಯ ಜನರಿಗೊಲಿಯ, ಗುರುಗಳ ಚರಣಾಬ್ಜ ಸ್ಮರಿಸಿದ ಫಲಕ್ಕಿನ್ನು ಸರಿಯಾದ ಪುಣ್ಯ ಈ ಧರೆಯೋಳುಂಟೆ. ಸುರಭಿನಿಕರ ಚಾಮಿಕರ ಸಿರಿ ಕನ್ಯಾ ಮಂದಿರ ಧರಣಿ ದಾನಕ್ಕದಿಕ ಕಾಣೋ, ಬರೆ ಮಾತಲ್ಲವೋ ತ್ರಿಕರಣ ಸಾಕ್ಷಿವಯ್ಯ, ಗುರುವೇ ಪರ ದೈವ ಗುರುವೇ ದೈವ. ಗುರು ಅಂತರ್ಯಾಮಿ ಶ್ರೀ ಬಾದರಾಯಣ ವಿಠಲ, ಗುರುವೆಂದೆನಿಸಿ ತನ್ನ ಶರಣ ಜನರ ಕಾವಾ. ಅನುಭವವಾದ ಮಾತನು ಪೇಳುವೆನು ಕೇಳಿ, ಮನಸ್ಸಿನ ಕೌಟಿಲ್ಯವನು ಬಿಟ್ಟ ದರದಿಂದ, ಗುಣವಂತ ಗುರುದಯವನು ಪಡೆಯದೆ ಕೆಟ್ಟ ಮನುಜ ಜನ್ಮಕ್ಕಿಂತ ಕತ್ತೆಯಾದರೂ ಲೇಸು. ಗುಣಪೂರ್ಣ ಗುರು ಬಾದರಾಯಣ ವಿಠಲ, ಆತನ ಕಡೆ ನೋಡ ಆ ಕಡೆ ಸುಳಿದಾಡ, ಪರಗತಿ ಬೇಕಾದ ಪುರುಷರು ಪರತರ ಗುರುಪಾದಾಶ್ರಯ ನಿರತರದವರ, ಮಂದಿರ ಬಾಕುಳಿತನ ಧರಿಸಿ ಆದರದಿ ಅವರ ಪರಿವಾರವನ್ನು ಸರಿಸಿ, ಆಜ್ಞ ಮೀರದ ತಿಜರಿದ ಪಹಾಸ ಮಾಡದೆ ಪರಮ ಸಂತೋಷ ತಾಳಿ, ಕೊರಗುವ ಮಾತಾಡೆ ಕೊರತೆ ಮನಕ್ಕಿಲ್ಲದೆ ಪರಿಚರಿಸುತ್ತಲಿರೆ ಪರಮ ಪ್ರೀತಿಯಿಂದ. ಶ್ರೀಗುರು ಅಜಗುರು ಸಕಲ ಜಗದ್ಗುರು ಶ್ರೀ ಬಾದರಾಯಣ ವಿಠಲ ಕರುಣ ದರುಶನ ಕೊಡುವನು ಮನಮಂದಿರದೊಳು. ಗುರುಪಾದೋದಕ ಗುರು ಉಚ್ಚಿಷ್ಟ ಭುಂಜಿಸಿ, ಗುರುವಂತರ್ಯಾಮಿ ಶ್ರೀ ಬಾದರಾಯಣ ವಿಠಲನ ನಂಬು. ಗುರುಪಾದೋದಕ ಗುರು ಉಚ್ಚಿಷ್ಟ ಭುಂಜಿಸಿ, ಗುರುವಂತರ್ಯಾಮಿ ಶ್ರೀ ಬಾದರಾಯಣ ವಿಠಲನ ನಂಬು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸ್ವಲ್ಪ ತಡವಾಗಿದೆ, ಕ್ಷಮೆ ಇರಬೇಕು. ನನಗೆ ನಿನ್ನೆ ಕಳ್ಸೋಕ್ಕೆ ಆಗಿರಲಿಲ್ಲ. ಗುರು ಮಹಿಮೆ ಸುಳಾದಿ. ನಮಗೆಲ್ಲರಿಗೂ ಗೊತ್ತಿದೆ ಗುರು ಮಹಿಮೆ ಎಷ್ಟು ಇದೆ ಅಂಥೇಳಿ. ನಮ್ಮೆಲ್ಲರ ಗುರುವು ಅಂದರೆ ನಮ್ಮ ಮಧ್ವಾಚಾರ್ಯರು ಅಂತ ಹೇಳಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನೇ ನಮಗೆ ಗುರುವು. ಹೀಗಾಗಿ ನಮಗೆಲ್ಲರಿಗೂ ಗುರುವು ಅಂತಂದ್ರೇ ದೇವರು ಗುರುವು ಆಗ್ತಾನೆ. ದೇವ್ರನ್ನ ಮುಟ್ಟಕ್ಕೆ ನಮಗೆ ಹಾದಿ ತೋರಿಸೋರೆಲ್ಲರೂ ನಮಗೆ ಗುರುಗಳೇ ಆಗ್ತಾರೆ. ಈ ಬಾದರಾಯಣ ವಿಠಲರು ನಮಗೆ ಗುರುವಿನ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಇದರೊಳಗೆ. ಬಾದರಾಯಣ ವಿಠಲರು ಜಗನ್ನಾಥ ದಾಸರ ಶಿಷ್ಯಂದರು. ಅವರಿಗೆ ಸ್ವಪ್ನದಾಗೆ ಜಗನ್ನಾಥ ದಾಸರು ಅಂಕಿತ ಕೊಟ್ಟಿದ್ದಾರೆ. ಇವರು ನಂಜನಗೂಡಿದವರು. ಇವರು 3 ಸುಳಾದಿ ರಚನೆ ಮಾಡಿದ್ದಾರೆ. ಒಂದು ದಾಸ ಅಂದರೆ ಹೇಗಿರಬೇಕು ಎಂಬುದರ ಬಗ್ಗೆ. ಕೊಳಕು ದಾಸನು ನಾನು, ಕುಲಗೇಡಿ ದಾಸನು, ಕಂಗೇಡಿ ದಾಸ ನಾನು, ಹೊಲಸು ದಾಸ ಅಂತೇಳಿ ಒಂದು.
ಇನ್ನೊಂದು ಆಡುವ ಮಕ್ಕಳು ಆಡುತ್ತಾ ಆಡುತ್ತಾ ತಪ್ಪು ಮಾಡುವುದೇ ಅಂಥೇಳಿ ಇನ್ನೊಂದು ಬರುತ್ತೆ. ಆಮೇಲೆ ಇದು ಒಂದು ಗುರುಗಳ ಕರುಣವೇ ದಾರಿದ್ರ್ಯ ಭಂಜನ ಅಂತ ಗುರುವಿನ ಬಗ್ಗೆ ಮಾತಾಡಿರೋದು. ಇವು ಮೂರು ಅವರು ರಚನೆ ಮಾಡಿರೋದು. ಇವರು ರಚನೆ ಮಾಡಿದ್ದ ಇದ್ರೊಳಗೆ ಮೊದಲಿಂದ ನೋಡ್ತಾ ಇದ್ರೆ ತುಂಬ ಈಸಿಯಾಗಿ ಅರ್ಥ ಆಗೋ ಥರ ಒಳ್ಳೆ ನಮ್ಮ ಆಡು ಭಾಷೆಯಲ್ಲಿ ಇದ್ದಿದ್ದು ಇರೋದಿದು. ಈ ಸುಳಾದಿಯಲ್ಲಿ ನಾವು ಡೈರೆಕ್ಟಾಗಿ ಅದು ಜಗನ್ನಾಥ ದಾಸರ ಬಗ್ಗೆನೂ ಎಕ್ಸಾಂಪಲ್ಸ್ ತಗೋಬೋದು, ಇಲ್ಲ ಅಂದರೆ ಎಲ್ಲರದು ಎಕ್ಸಾಂಪಲ್ಸ್ ತಗೋಬೋದು. ಇದರೊಳಗೆ ಏನು ಪರ್ಟಿಕ್ಯುಲರ್ಲಿ ಒಬ್ಬರು ಅಂತ ಹೇಳಲ್ಲ, ಗುರುಗಳು ಎಲ್ಲರಿಗೂ ಗುರುಗಳಿದ್ದಂಗೆ. ಗುರುಗಳ ಕರುಣವೇ ದಾರಿದ್ರ್ಯ ಭಂಜನ. ಇಲ್ಲಿ ಜಗನ್ನಾಥ ದಾಸರಿಗೆ ಬೇಡ್ಕೊಂಡು ಒಬ್ರು ಬಂದಿದ್ರು, ಒಬ್ರು ಆಚಾರ್ಯರು, ಬಹಳ ದರಿದ್ರ ಅನುಭವಿಸ್ತಾ ಇದ್ದೀವಿ, ನಮ್ಗೆ ಹೇಗಾದ್ರೂ ನೀವು ಪಾರ್ ಮಾಡಬೇಕು ಅಂತ ಕೇಳಿದಾಗೆ ಜಗನ್ನಾಥ ದಾಸರು ಅವರಿಗೆ 41 ದಿನ ಒಂದು ಸುಳಾದಿ ರಚನೆ ಮಾಡಿ ನರಸಿಂಹದೇವ್ರ ಮೇಲೆ ದುರಿತವನ ಕುಠಾರ ಅಂತ ಹೇಳಿ ಆ ಸುಳಾದಿ ರಚನೆ ಮಾಡಿ 41 ದಿನ ಇದನ್ನ ಪಾರಾಯಣ ಮಾಡ್ರಿ, ನಿಮ್ ದರಿದ್ರ ಹೋಗುತ್ತೆ ಅಂತ ಹೇಳಿದ್ರು. ಅದು ಹಾಗೆ ಅವ್ರು ಪಾರಾಯಣ ಮಾಡಿದ್ರು. ಅವ್ರಿಗೆಲ್ಲ ಸಕಲ ಸಂಪತ್ತು ಬಂತು ಅವರಿಗೆ. ಆ ಥರ ಅದು ಜಗನ್ನಾಥ ದಾಸರ ಬಗ್ಗೆ ಹೇಳಿರೋದು ಆಗಿರ್ಬೋದು. ಇಲ್ಲ ನಾವೇ ನೋಡ್ತೀವಿ ಎಷ್ಟೊಂದು ನಮ್ಮ ದರಿದ್ರ ಏನೊಂದು ಥರ ಪ್ರಾಬ್ಲಮ್ ಬಂದಿದೆ, ಹಣಕಾಸಿನಲ್ಲಿ ಪ್ರಾಬ್ಲಮ್ ಬಂದಿದೆ, ರೊಕ್ಕ ರುಜಿನಿಯಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ವಿಜಯದಾಸರಿಗೆ, ರಾಯರಿಗೆ, ಎಲ್ಲರಿಗೆ ಸೇವೆ ಮಾಡಿ ಜನ ಅದನ್ನ ಕಳ್ಕೋತಾರೆ. ಇದು ಗುರುಗಳ ಕರುಣವೇ ದಾರಿದ್ರ್ಯ ಭಂಜನ. ಗುರುಗಳ ಕರುಣವೇ ಮಹದೈಶ್ವರ್ಯಕ್ಕೆ ಕಾರಣ. ಅಷ್ಟ ಐಶ್ವರ್ಯಗಳು ಬರಬೇಕು ಅಂತಂದ್ರೆ ಗುರುಗಳ ಕರುಣೆ ಇರಬೇಕು. ಇದಕ್ಕೆ ನಮಗೆ ಸುಧಾಮನೆ ಎಕ್ಸಾಂಪಲ್. ಹಾಗೆ ಗುರುಗಳ ಕರುಣವೇ ಸಕಲ ರೋಗ ಹರಣ. ಇಲ್ಲಿ ಜಗನ್ನಾಥ ದಾಸರಿಗೇನೆ ಹೊಟ್ಟೆ ನೋವು ಬಂದು ಬಹಳ ಒದ್ದಾಡ್ತಾ ಇರೋ ಕಾಲಕ್ಕೆ ಅವ್ರು ಬಹಳ ದಿನ ಒದ್ದಾಡಿದ್ದಾರೆ ಹೊಟ್ಟೆ ನೋವಿಗೆ. ಅಲ್ಲಿ ಮನೆಯಲ್ಲಿ ಇಲ್ಲ ಮಾಡಿ ಸೇವೆ ಮಾಡಿ, ಅಲ್ಲಿಂದ ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ಸೇವೆ ಮಾಡಿ, ಅಲ್ಲಿಂದ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯದಾಗೆ ಸೇವೆ ಮಾಡಿ, ನೀರು ಕೂಡ ಕುಡಿಲಾರ್ದಾಗ ಸೇವೆ ಮಾಡಿ ಕೆಳಗೆ ಬಿದ್ದುಬಿಟ್ಟಿದ್ದಾರೆ ಸೇವೆ ಮಾಡೋ ಟೈಮ್ನಾಗೆ. ಇಷ್ಟು ಸೇವೆ ಮಾಡಿದಾಗೆ ರಾಯರು ಅವ್ರ ಕನಸಿನಲ್ಲಿ ಬಂದು ನಿಮ್ಗೆ ನೀವು ಹೋಗಿ ನಿಮಗೆ ಚೆನ್ನಾಗಿ ಆಗಬೇಕು ಎಲ್ಲ ಅಂತಂದರೆ ವಿಜಯರಾಯರೇ ದಾರಿ ತೋರಿಸ್ತಾರೆ ಅಂತ ಹೇಳಿದರು. ಅವ್ರ ಗುರುಗಳು ದಾರಿ ತೋರಿಸಿ ಅಲ್ಲಿಂದ ಅವರು ಗೋಪಾಲದಾಸರ ಹತ್ರ ಕಳಿಸ್ಕೊಡ್ತಾರೆ. ಗೋಪಾಲದಾಸರು ಅವ್ರಿಗೆಲ್ಲ ರೋಗಗಳನ್ನ ಹರಣೆ ಮಾಡ್ತಾರೆ. ಹಾಗೆ ದೇವ್ರನ್ನ ನಂಬ್ಕೊಂಡ್ರೆ ಸಕಲ ರೋಗ ಹರಣ. ಗುರುಗಳನ್ನ ನಂಬಿದ್ರೆ ಎಲ್ಲ ರೋಗಗಳು ಹೋಗ್ತವೆ. ಗುರುಗಳ ಕರುಣವೇ ಸಕಲ ದುಃಖ ನಾಶನ. ಏನೇ ನಮಗೆ ದುಃಖ ಇರಲಿ ಆ ದುಃಖ ನಾಶನ ಆಗಿ ಎಲ್ಲ ಸುಖಗಳು ಕೊಡ್ತಾನೆ. ಗುರುಗಳ ಕರುಣವೇ ಸಕಲ ಸುಖ ಸಾಧನ. ಎಲ್ಲ ಸುಖನೇ ಬರುತ್ತೆ ನಮಗೆ. ಒಂದು ಸರಿ ಗುರುಗಳನ್ನ ನಂಬಿದ್ರೆ ನಮಗೆ ಎಲ್ಲ ದುಃಖ ಅಂದರೆ ಎಲ್ಲ ದೇವ್ರನ್ನ ಕಾಣ್ಲಾರದ್ದೇ ಒಂದು ದುಃಖ. ಈ ಗುರುಗಳ ಕರುಣೆ ಇತ್ತು ಅಂದರೆ ಗುರು ಒಂದು ಹಾದಿ ತೋರಿಸ್ತಾನೆ ದೇವ್ರನ್ನ ಕಾಣ್ಲಕ್ಕೆ. ದೇವ್ರನ್ನ ಕಾಣೋದು ಅಂತಂದರೆ ನಮ್ಮ ಬಿಂಬ ದರ್ಶನ ಆಗೋದು. ನಮ್ಮ ಬಿಂಬ ದರ್ಶನ ಆಗೋದು ಅಂತಂದರೆ ನಮಗೆ ಎಲ್ಲೆಲ್ಲಿ ದೇವ್ರು ಏನೇನು ಕಾರ್ಯ ಮಾಡಿಸ್ತಿದ್ದಾನೆ ಎಂಬೋ ಜ್ಞಾನ ಬರೋದು. ಆ ಜ್ಞಾನ ಬಂದಿದೆ ಅಂತಂದರೆ ನಮಗೆ ಎಲ್ಲ ಸುಖಗಳೇ. ಒಂದ್ರೊಳಗೆ ನಾವು ನಿಂತ್ಕೊಂಡು ನೋಡ್ತಾ ನಮ್ಮ ಕಾಲಿಂದ ದೇವ್ರು ನಮ್ಮ ಕಾಲೊಳಗೆ ಇದ್ದು ನಮ್ಮನ್ನು ನಡೆಸ್ತಾ ಇದ್ದಾನೆ, ಕೈಲಿಂದ ನಮಗೆ ತಿನ್ನಿಸ್ತಾ ಇದ್ದಾನೆ. ಇದೆಲ್ಲ ನಮಗೆ ಅವಗಾಹನ ಬಂದಿದೆ ಅಂದರೆ ಅದೇ ಒಂದು ದೊಡ್ಡ ಸುಖ, ಅದೇ ಒಂದು ಮಂಗಳಪ್ರದ. ಗುರುಗಳ ಕರುಣೆ ಇತ್ತು ಅಂದರೆ ಈ ಸಂಸಾರ ಎಂಬೋ ಸಮುದ್ರದನ್ನ ನಾವು ಒಂದು ನೌಕ ಅಂದರೆ ಬೋಟ್ ಇದ್ದಂಗೆ ಅದು. ಗುರುಗಳ ಕರುಣೆ ಅಂದರೆ ಸಂಸಾರ ಎಂಬೋ ಒಂದು ಸಮುದ್ರಕ್ಕೆ ಅದು ಈಚಾಡ್ಲಕ್ಕೆ ಬರಲ್ಲ ನಮಗೆ. ಅದಕ್ಕೆ ಅದೊಂದು ಬೋಟ್ ಇದ್ದಂಗೆ ನಮ್ಮನ್ನ ಈ ಕಡೆಯಿಂದ ಆ ಕಡೆಗೆ ಕಳಿಸುತ್ತೆ ಅನ್ನೋದು. ಗುರುಗಳ ಕರುಣವೇ ಭೂತ ಪ್ರೇತೋಚ್ಚಾಟನ. ಎಲ್ಲ ಭೂತ ಪ್ರೇತಗಳು ಎಲ್ಲ ಉಚ್ಚಾಟನ ಆಗ್ತವೆ ಗುರುಗಳ ಕರುಣೆ ಇತ್ತು ಅಂತಂದ್ರೆ. ಗುರುರೂಪ ನಾಮಕ್ರಿಯ ಬಾದರಾಯಣ ವಿಠಲ ಗುರುಪಾದ ಶರಣನ್ನ ಅಪರಾಧವೆಣಿಸನು. ಗುರುಪಾದನ್ನ ಹಿಡಿದ್ರೆ ನಮ್ಮ ಅಪರಾಧ, ನಾವು ಮಾಡಿದ ತಪ್ಪಿದ್ರೆ ಕೂಡ ಅದನ್ನ ಎಣಿಸೋದಿಲ್ಲ, ಕಡಿಮೆ ಮಾಡ್ತಾನೆ. ಇದು ನಾವು ವಿಜಯದಾಸರ ಹತ್ರ ಜಗನ್ನಾಥ ದಾಸರು ನಾವು ಊಟಕ್ಕೆ ಬರ್ಲಕ್ಕಾಗಲ್ಲ, ನಮ್ಗೆ ಹೊಟ್ಟೆ ನೋವು ಅಂತ ಹೇಳಿ ಅಪರಾಧ ಮಾಡಿರ್ತಾರೆ. ಆದ್ರೂ ಆದ್ಮೇಲೆ ಗುರು ಅಂತ ಹೇಳಿ ಹೋಗಿ ನನ್ನ ತಪ್ಪಾಗಿದೆ ಅಂತ ಹೇಳಿದ್ಮೇಲೆ ಅವರು ವಿಜಯದಾಸರು ಗೋಪಾಲದಾಸರಿಗೆ ಹೇಳಿ ಇವರಿಗೆ ಆಯುಷ್ಯನೂ ಕೊಡಿಸ್ತಾರೆ.
ಅಂದ್ರೆ ಅವರು ಅಪರಾಧನ ನೋಡೋದಿಲ್ಲ, ಅಪರಾಧ ಮಾಡಿದ್ದನ್ನ ನೋಡ್ಲಾರ್ದಾಗಿ ಅವ್ರಿಗೆ ಅದು ಕೂಡ ಕೊಡಿಸ್ತಾರೆ. ಮತ್ತೆ ಮಟ್ಟ ತಾಳದರೊಳಗೆ ಗುರುಗಳ ಕರುಣವೇ ಉತ್ತುಂಕನ ಪಾಲಿಸಿತು. ಉತ್ತುಂಗ ಅಂತ ಹೇಳಿ ಒಬ್ರು ಋಷಿಗಳಿರ್ತಾರೆ. ಅವರು ಗುರುಗಳು ಎಲ್ಲ ಅವ್ರದ್ದು ಎಜುಕೇಶನ್ ಎಲ್ಲ ಮುಗಿದ ಮೇಲೆ ಅವರು ಗುರುಗಳಿಗೆ ಏನು ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳ್ತಾರೆ. ಗುರುಗಳು ಅವ್ರು ನಮ್ಮ ಹೆಂಡತಿ ಹೇಳಿದ್ದು ತಗೊಂಡ್ ಬರಬೇಕು ಅಂತ ಹೇಳ್ತಾರೆ, ಹೆಂಡತಿ ಕೇಳು ಅಂತ ಹೇಳ್ತಾರೆ. ಅವ್ರ ಗುರು ಮಾತನ್ನು ಕೇಳಿದ್ರೆ ಆ ರಾಜ್ಯ ಪರಿಪಾಲನಾ ಮಾಡೋ ರಾಜನ ಹೆಂಡತಿಂದು ಕಿವ್ಯಾಗಿಂದ ಕರ್ಣ ಕುಂಡಲಗಳು, ಇಯರ್ ರಿಂಗ್ಸ್ ತಗೊಂಡ್ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ಹೋಗೋ ದಾರಿಯಲ್ಲಿ ಒಂದು ಎತ್ತು ನಿಂತಿರತ್ತೆ. ಅಲ್ಲಿ ಒಂದು ದೊಡ್ಡ ರಾಕ್ಷಸ ಇರ್ತಾನೆ. ನಿನ್ಗೆ ಅಲ್ಲಿಗೆ ಬಿಡಬೇಕು ಅಂತಂದ್ರೆ ಈ ಎತ್ತಿಂದು ಸೆಗಣಿ ತಿನ್ಬೇಕು ಅಂತ ಹೇಳ್ತಾನೆ. ಹೇಳಿದ್ರೆ ಗುರುಗೆ ದಕ್ಷಿಣ ಕೊಡಬೇಕು ಅಂಬೋದು ಒಂದೇ ಒಂದು ಇಟ್ಕೊಂಡು ಆ ಎತ್ತಿನ ಸೆಗಣಿನೂ ತಿಂದು ಹೋಗ್ತಾನೆ. ಹಾಗೆ ಹೋಗಿ ಅಲ್ಲಿ ರಾಜನ ಕೇಳಿದ್ರೆ ರಾಜ ಅಂತಾನೆ ರಾಣಿನ ಕೇಳಿ ನೀವು ಇಸ್ಕೊಂಡು ಹೋಗು ಅಂತಾರೆ. ಹಾಗೆಲ್ಲ ಅದನ್ನ ತಗೊಂಡು ಬಂದು ಬರೋ ಕಾಲಕ್ಕೆ ಬಹಳಷ್ಟು ಕಷ್ಟಪಡ್ತಾರೆ. ಅದನ್ನ ನಾಗರ ಇವುದು ಮೀನ್ಸ್ ನಾಗರಾಜಗಳು ಅವರು ಬಂದು ತಗೊಂಡು ಹೋಗ್ಬಿಡ್ತಾರೆ, ತಕ್ಷಕರು. ಅಲ್ಲಿಂದ ಅದನ್ನ ತಗೊಂಡು ಬಂದು ಕೊಡ್ತಾನೆ. ಅದು ಕೊಟ್ಟ ಮೇಲೆ ಅದೇ ಗುರುಗಳ ಸಲಹಿತು ಅಂತ ಪಾಲಿಸಿತು ಅಂತ ಎದಕ್ಕೆ ಅನ್ಬೇಕು ಅಂದ್ರೆ, ಅದು ಇಷ್ಟೆಲ್ಲ ಮಾಡ್ತಾನ ಇಲ್ಲ ಅಂತ ಟೆಸ್ಟ್ ಮಾಡೋ ತರ ಇದು. ಕರೆಕ್ಟಾಗಿ ಟೈಮಿಗೆ ತಗೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಅವರು ಇಯರ್ ರಿಂಗ್ಸ್ನ. ಅಲ್ಲಿ ಹೋಗೋ ಕಾಲಕ್ಕೆ ಬಂದಿದ್ದ ರಾಕ್ಷಸ ಇಂದ್ರ ಅದು ತಿಂದಿದ್ದು ಏನು ಸೆಗಣೆ ಇತ್ತೋ ಅದು ಅಮೃತ ಅಂತೆ ಅವ್ರಿಗೆ. ಅಂದ್ರೆ ಈ ಗುರು ದಕ್ಷಿಣೆ ಕೊಡಬೇಕು ಅಂಬೋ ಎಷ್ಟು ಮನಸ್ಸಿದೆ ಅವ್ರದ್ದು ಅಂಬೋದ್ರಲಿಂದ ಅವ್ರ ಅಮೃತ ಕುಡಿಯೋದು ಆಯ್ತು, ಅವ್ರಿಗೆ ವಿಶ್ವರೂಪನೂ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಅವ್ರ ವಯಸ್ಸಾದ್ಮೇಲೆ ಒಂದ್ಸರಿ ಕೃಷ್ಣ ದೇವರೇ ಬಂದು ವಿಶ್ವರೂಪ ಕೊಟ್ಟು ನೋಡ್ಸಿ ನಿನಗೇನ್ ಬೇಕು ಅಂತ ಕೇಳ್ತಾರೆ. ಕೇಳಿದಾಗೆ ನನ್ಗೆ ಯಾವಾಗ ನೀರಡಿಕೆ ಆದ್ರೂ ನೀನ್ ನೀರ್ ಕೊಡ್ಬೇಕು ಅಂತ ಕೇಳಿ ವರನೂ ತಗೊಂಡಿರ್ತಾರೆ. ಅದು ಒಂದು ದೊಡ್ಡ ಬೇರೆ ಕಥೆನೇ ಇದೆ. ಗುರುಗಳ ಕರುಣೆ ಇದ್ದಿದ್ದಕ್ಕೆ ಇಲ್ಲಿ ಉತ್ತಂಕನಿಗೆ ವಿಶ್ವರೂಪ ಆಯ್ತು ಅಂತ ಹೇಳೋದು. ಗುರುಗಳ ಕೃಪೆಯಿಂದ ಧ್ರುವನಿಗೆ ಹರಿವಲಿದ. ಧ್ರುವ ತಂದೆಯ ತೊಡಿ ಮೇಲೆ ಕೂಡಿಸ್ಕೆಲಿಲ್ಲ ಅಂತಂದು ಹೋಗೋ ಕಾಲಕ್ಕೆ ನಾರದರ ಉಪದೇಶದಿಂದನೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಉಪದೇಶದಿಂದಲೇ ಹರಿ ಧ್ರುವನಿಗೆ ಒಲಿದು ಧ್ರುವ ಮಂಡಲ ಅಂತೇಳಿ ಧ್ರುವ ನಕ್ಷತ್ರ ಆಗಿ ಮಾಡೋ ತರ ಮಾಡಿದ್ದಾನೆ. ಗುರುಗಳ ದಯದಿಂದ ಪ್ರಹ್ಲಾದನೂ ಗೆದ್ದ. ಗುರುಗಳು ತಾಯಿ ಹೊಟ್ಟೆಯಲ್ಲಿರೋ ಕಾಲಕ್ಕೆ ಉಪದೇಶ ಮಾಡಿದ ಮಂತ್ರನ್ನ ಒಳಗೆ ಪಾರಾಯಣ ಮಾಡ್ತಾ ಇದ್ದಿದ್ದಕ್ಕೆ ಪ್ರಹ್ಲಾದನ ಗೆದ್ದಿದ್ದಾನೆ. ಗುರುಗಳು ಕರುಣಿಸಲು ಸಂಚಿತ ಆಗಾಮಿ ಒಂದರ ನಿಮಿಷದ ಸುಟ್ಟು ಹೋಗುವುದು ಸತ್ಯ. ಸಂಚಿತ ಆಗಾಮಿ ಅಂತಂದ್ರೆ ಹಿಂದಿನ ನಾವೆಲ್ಲ ಮಾಡಿದ ಕರ್ಮ, ಮುಂದೆ ನಾವು ಮಾಡೋ ಕರ್ಮ, ಹೀಗೆ ನಾವು ಅನುಭವಿಸ್ತಾ ಇರೋದನ್ನ ಪ್ರಾರಬ್ಧ ಅಂತ ಹೇಳ್ತೀವಿ. ಹಿಂದಿಂದು ಮುಂದಿಂದು ಏನೇ ಕರ್ಮಾನುಸಾರ ನಾವೇನೇನು ಮಾಡಿರ್ತೀವೋ ಅದ್ರೊಳಗ ನಾವು ಮಾಡಿದ ತಪ್ಪುಗಳು ಅವು ಇವು ಎಲ್ಲ ಸುಟ್ಟು ಹೋಗ್ಬಿಡ್ತವೆ. ಗುರುಗಳ ಕರುಣೆ ಇತ್ತು ಅಂದ್ರೆ ಒಂದರ ನಿಮಿಷ ಒಂದು ಅರ್ಧ ಸೆಕೆಂಡ್ನಾಗೆ ಸುಟ್ಟು ಹೋಗ್ತವೆ ಅಂತೇಳಿ. ಗುರು ಮೂರುತಿ ಬಾದರಾಯಣ ವಿಠಲ ಗುರು ಶರಣರಿಗೊಲಿದಂತೆ ಗುರುನ ಹತ್ರ ಹೋಗಿ ನನಗ್ ಶರಣು ನೀನೇ ಅಪ್ಪ ಗತಿ ಅಂತಂದ್ಮೇಲೆ ಬೇರೆಯವ್ರಿಗೆ ಯಾರನ್ನೂ ಒಲಿಯೋದಿಲ್ಲ. ಆ ಥರ ಗುರುಗಳ ಚರಣಾಬ್ಜ ಸ್ಮರಿಸಿದ ಫಲಕ್ಕಿನ್ನು ಸರಿಯಾದ ಪುಣ್ಯ ಈ ದರೆಯೋಳುಂಟೆ. ಗುರುಗಳ ಚರಣನ್ನ ಸ್ಮರಿಸಿದ ಮೇಲೆ ಅದಕ್ಕಿಂತ ದೊಡ್ಡದು ನಮ್ಗೆ ಏನೂ ಇಲ್ಲ ಈ ಭೂಮಿ ಮೇಲೆ. ಈ ಆಕಳ ಸುರಭಿ ಅಂದ್ರೆ ಆಕಳಗಳ ಸಮೂಹನ್ನ ದಾನ ಮಾಡಿದ್ರು, ಬಂಗಾರ ಬೆಳ್ಳಿ ಕನ್ಯಾದಾನ ನೀವು ಏನೇ ಮಾಡಿದ್ರೆ ಕೂಡ ಅದು ಗುರುಗಳ ಚರಣದಕ್ಕಿಂತ ದೊಡ್ಡವಲ್ಲ. ಸುರಭಿ ನಿಖರ ಚಾಮಿಕರ ಸಿರಿ ಕನ್ಯಾ ಮಂದಿರ ಧರಣಿ ದಾನಕ್ಕಿಂತ ಅಧಿಕ ಕಾಣು. ಗುರುಗಳ ಚರಣಾಬ್ಜ ಗುರುಗಳ ಚರಣನ್ನ ನಾವು ಸ್ಮರಿಸಿದರೆ ಅದು ಎಷ್ಟು ಫಲ ಬರುತ್ತೆ ಅಂದ್ರೆ, ಇವೆಲ್ಲ ನಾವು ಹೇಳ್ತೀವಲ್ಲ, ಒಂದು ಆಕಳ ದಾನ ಮಾಡಿದ್ರೆ ಎಷ್ಟೋ ನಮ್ಗೆ ಪುಣ್ಯ ಅಂತ. ಒಂದು ಆಕಳ ಅಲ್ಲ, ಆಕಳ ಸಮೂಹನ ದಾನ ಮಾಡಿದ್ರೆ ಕೂಡ ಅಷ್ಟು ಪುಣ್ಯ ಬರೋದಿಲ್ಲ ಅಂತೆ. ಗುರುವೇ ಪರದೈವ ಗುರುವೇ ದೈವ. ಗುರುವೇ ನಮ್ಗೆ ದೇವ್ರನ್ನ ತೋರಿಸ್ತಾನೆ. ಗುರುವೆಂದೆನಿಸಿದ ನಾವು ಹೋಗಿ ಕೇಳಿದಾಗೆ ನಮ್ಗೆ ಆತ ಕಾಯ್ತಾನೆ ಅಂತ ಹೇಳಿ ಅನುಭವವಾದ ಅವ್ರ ಅನುಭವದಿಂದ ಅವ್ರು ಹೇಳ್ತಾ ಇದ್ದಾರೆ. ಮನಸ್ಸಿನಾಗಿದ್ದೆಲ್ಲ ಬಿಟ್ಟು ಎಲ್ಲ ಕೆಟ್ಟದ್ದು ಬಿಟ್ಟು ಗುರು ದಯವನ್ನು ಪಡಿಲಾರ್ದಾಗಿದ್ರೆ ಕೆಟ್ಟು ಹೋಗ್ತೀವಿ ನಾವು ಗುರು ದಯ ಇಲ್ಲ ಅಂದ್ರೆ ಮನುಷ್ಯರ್ಕಿಂತ ಕತ್ತೆಗಳು ಅಂತ ಅರ್ಥ.
ಗುರು ದಯ ಇಲ್ಲ ಅಂದರೆ, ಅದಕ್ಕೆ ನಮಗೆ ಗುರು ಅಂದರೆ ಎದುರಿಗೆ ನಿಯತ್ ಗುರುಗಳು ಇವರು ನಮಗೆ ಇವ್ರು ಗುರು ಅಂತ ಹೇಳಕ್ ಬರಲಿಲ್ಲ ಅಂದರೆ ನಮಗೆ ಹನುಮನ್ ದೇವರೇ ನಮ್ಮ ಗುರು, ಮಧ್ವಾಚಾರ್ಯರೇ ನಮ್ಮ ಗುರು. ಅದಕ್ಕೆ ಅವರು ಹೇಳಿದ್ದನ್ನು ನಾವು ಹಾಗೇ ಫಾಲೋ ಮಾಡಬೇಕು ಅಂತ ಹೇಳಬೇಕು. ಗುರು ಹೇಳಿದ್ದನ್ನು ನಾವು ಕೇಳಲಿಲ್ಲ ಅಂದರೆ ನಾವು ಕತ್ತೆ ಸಮಾನ ಅಂತ ಹೇಳ್ತಾರೆ ಇಲ್ಲಿ. ಅದೇ ಥರ ಗುರು ಕಡೆ ನಾವು ಧ್ಯಾಸ ಕೊಡಲಿಲ್ಲ ಅಂದರೆ ಗುರುವು ನಮ್ಮ ಕಡೆ, ದೇವರು ನಮ್ಮ ಕಡೆ ತಿರುಗಿನೂ ನೋಡಲ್ಲಂತೆ. ಮತ್ತು ಪರಗತಿಗೆ ಅಂತಂದರೆ ಮೋಕ್ಷಕ್ಕೆ ಬೇಕಾದ ಏನೇನಿದಾವೋ ಅದು ಗುರುಲಿಂದನೇ ಸಾಧ್ಯ. ಗುರು ಪಾದ ಹಿಡಿದ್ರೆ ನಿರತವಾಗಿ ಅವನು ನಮಗೆ ನಮ್ಮ ಎಲ್ಲ ಅವರು ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ಎಲ್ಲಿ ಪರಿವಾರ ಸಮೇತ ಆಜ್ಞ ಮೀರದತಿ ಏನೂ ಹಾಸ್ಯ ಮಾಡಲಾರ್ದಾಗಿ, ನಮ್ಮನ್ನೇನು ಅನ್ಲಾರ್ದಾಗಿ, ಸಂತೋಷದಿಂದ ಏನು ಚುಚ್ಚು ಆಡೋ ಮಾತಾಡ್ಲಾರ್ದಾಗಿ ನಮ್ಮನ್ನು ಕರ್ಕೊಂಡು ದೇವ್ರ ಹತ್ರ ಕರ್ಕೊಂಡೋಗಿ ನಿಂದಿರಿಸ್ತಾನೆ. ಅಂದರೆ ದರ್ಶನ ಕೊಡುವನು ಮನಮಂದಿರದೊಳು. ನಮ್ಮ ಬಿಂಬರೂಪಿ ಪರಮಾತ್ಮನ ದರ್ಶನ ಗುರುವಿಲಿಂದನೇ ಆಗೋದು. ಪರಗತಿಗೆ, ನಮ್ಮ ಮೋಕ್ಷಕ್ಕೆ ಬೇಕಾದ್ದೆಲ್ಲ ನಮಗೆ ಗುರುವಿಲಿಂದನೇ ಅನುಕೂಲ ಆಗೋದು. ಹೀಗಾಗಿ ಮಧ್ವಾಚಾರ್ಯರು, ನಮ್ಮ ಹನುಮನ್ ದೇವರು ಹೇಳಿದ್ದು, ನಮ್ಮ ತಾರತಮ್ಯ, ಬಿಂಬೋಪಾಸನ ಇವೆಲ್ಲದನ್ನು ನಾವು ಸರಿಯಾಗಿ ನಂಬಿ ನಾವು ಮಾಡಬೇಕು ಅಂತ ಇದ್ರೊಳಗೆ ಹೇಳಿರೋದು. ಗುರು ಪಾದೋದಕ ಗುರು ಉಚ್ಚಿಷ್ಟ ಭುಂಜಿಸಿ ಗುರುವಂತರಿಯಾಮಿ ಶ್ರೀ ಬಾದರಾಯಣ ವಿಠಲನ ನಂಬು. ಗುರುಪಾದೋದಕ ತಗೊಳ್ಳೋದು, ಗುರು ಉಚ್ಚಿಷ್ಟ ಅಂದರೆ ನಮಗೆ ರಾಯರ ಹಸ್ತೋದಕ ತಗೊಳ್ಳೋದು, ಇವೆಲ್ಲ ಮಾಡಿದ್ರೇ ದೇವ್ರನ್ನ ನಂಬಿದಂಗೆ ಅಂತ ಅರ್ಥ. ಹೀಗಾಗಿ ಗುರುವು ಅಂತಂದರೆ ನಮಗೆ ದೇವ್ರನ್ನ ತೋರಿಸ್ಲಿಕ್ಕೆ ದಾರಿ ತೋರಿಸೋ ಆತ ಅಂಥೇಳಿ ಅರ್ಥ ಆಗತ್ತೆ. ಇದು ನನಗೆ ಗೊತ್ತಿರೋದು, ನನಗೆ ತಿಳ್ಕೊಂಡಿರೋದು, ಒಂದು 4 ಮಂದಿನ ಕೇಳಿ, ಆಚಾರನ ಇವ್ರನ್ನ ಕೇಳಿ ಸ್ವಲ್ಪ ತಿಳ್ಕೊಂಡಿರೋದು ನಿಮಗೆ ಹೇಳ್ತಾ ಇದ್ದೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿರಿ. ಎಲ್ಲಾದರೂ ಮಿಸ್ಟೇಕ್ ಆಗಿದೆ ಅಂತಂದರೆ, ಇದ್ರಾಗ ಗೊತ್ತಿದ್ದವ್ರು ಭಾಳ ಜನ ಇರ್ತಾರೆ. ಇದ್ರೊಳಗೆ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಿ. ಹಾಗೆ ಲಾಸ್ಟ್ ಟೈಮ್ ಒಂದು ಹೇಳಿದಾಗೆ ಇದು ವಿನಾಯಕ ಚೌತಿ ಆಶ್ವೀಜ ಮಾಸ ಅಂಥೇಳಿ ತಪ್ಪು ನೋಡ್ದಿದ್ದೀನಿ. ಅಲ್ಲಿ ಭಾದ್ರಪದ ಮಾಸ ಅದೇನೋ ಬಂತು, ಹಾಗೆ ನುಡಿಸಿದ್ದಾರೆ ದೇವರು. ಅದು ಒಂದು ತಪ್ಪಾಗಿದೆ, ಅದನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ನಾಹಂ ಕರ್ತ ಹರಿ ಕರ್ತ.